ತಾಯಿಯ ಖಾಸಗಿ ಫೋಟೋಗಳನ್ನ ಪ್ರಿಯಕರನಿಗೆ ಮಗಳೊಬ್ಳು ಕಳಿಸಿದ್ದಾಳೆ. ಎಂಥ ಮಗಳಿರಬೇಡ, ತನ್ನ ತಾಯಿಯ ಖಾಸಗಿ ಫೋಟೋಗಳನ್ನ ತನ್ನ ಪ್ರಿಯಕರನಿಗೆ ಕಳಿಸಿರುವುದು. ತಾಯಿಯ ಜೊತೆಗೆ ಸಂಬಂಧಿಕರ ಖಾಸಗಿ ಫೋಟೋಗಳನ್ನ ಕೂಡ ಕಳಿಸಿದ್ದಾಳಂತೆ. ಮಗಳು ಮತ್ತು ಆಕೆಯ ಪ್ರಿಯಕರನ ವಿರುದ್ಧ ತಾಯಿ ದೂರು ದಾಖಲಿಸಿದ್ದಾರೆ. ಬೆಂಗಳೂರಿನ ಬ್ಯಾಟರಾಯನಪುರ ಠಾಣೆಯಲ್ಲಿ ಈ ಕುರಿತು ಕೇಸ್ ದಾಖಲಾಗಿದೆ. ವಿದ್ಯಾಭ್ಯಾಸಕ್ಕೆಂದು ಮೊಬೈಲ್ ತೆಗೆಸಿಕೊಂಡಿದ್ಲು 23 ವರ್ಷದ ಮಗಳು. ಅಪರಿಚಿತ ಯುವಕನ ಜೊತೆ ಮಾತನಾಡಿ ಸಿಕ್ಕಿಬಿದ್ದಿದ್ಲು ಮಗಳು. ತಾಯಿಗೆ ಮೊಬೈಲ್ ಮತ್ತು ಪಾಸ್ವರ್ಡ್ ನೀಡ್ತಿರಲಿಲ್ಲ. ತಂದೆಗೆ ವಿಷಯ ತಿಳಿಸಿ ಮೊಬೈಲ್ ಪಾಸ್ವರ್ಡ್ ಅನ್ನ ಪಡ್ಕೊಂಡಿದ್ರು ತಾಯಿ. ಇನ್ನು ಮೊಬೈಲ್ ಪರಿಶೀಲನೆಯ ವೇಳೆ ಫೋಟೋ ಕಳಿಸಿರೋದು ಗೊತ್ತಾಗಿದೆ. ತಾಯಿ ಯುವತಿ ಆಂಟಿಯ ಖಾಸಗಿ ಫೋಟೋಗಳನ್ನ ಮಗಳು ತೆಗೆದಿದ್ಲಂತೆ ಕದ್ದು ಮುಚ್ಚಿ. ಫೋಟೋಗಳನ್ನೆಲ್ಲ ಮಗಳು ತನ್ನ ಪ್ರಿಯಕರನಿಗೆ ಕಳಿಸಿರುವ ಆರೋಪವನ್ನ ತಾಯಿ ಮಾಡಿದ್ದಾರೆ. ಪ್ರಶ್ನೆ ಮಾಡಿದಾಗ ಆತನನ್ನೇ ಮದುವೆ ಆಗೋದಾಗಿ ಹಠಕ್ಕೆ ಬಿದ್ದಿದ್ಲಂತೆ. ಮಗಳಿಗೆ ಬುದ್ಧಿ ಹೇಳಿ ಫೋಟೋನ ಡಿಲೀಟ್ ಮಾಡಿಸಿದ್ದಾರೆ ತಾಯಿ. ಮಗಳು ಮತ್ತು ಆಕೆಯ ಪ್ರಿಯಕರನ ವಿರುದ್ಧ ಈಗಾಗಲೇ ಠಾಣೆಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ವಿಕಾಸ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವಿಕಾಸ್, ಮಗಳು ಈ ರೀತಿ ಕೃತ್ಯವನ್ನ ಎಸಗಿದ್ದಾಳೆ ಅಂದ್ರೆ ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ ಇದು. ಯಾವ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ಲಂತೆ ಆಕೆ? ಮಧುಶ್ರೀಯನ್ನು ಹೆತ್ತ ತಾಯಿಯ ಫೋಟೋವನ್ನೇ, ಖಾಸಗಿ ಫೋಟೋಗಳನ್ನು ತೆಗೆದು ತನ್ನ ಪ್ರಿಯಕರನಿಗೆ ಮಗಳೊಬ್ಳು ಕಳಿಸಿರುವಂತಹ ಒಂದು ಘಟನೆ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಈಗ ನಡೆದಿರುವಂತದ್ದು. ಆಕೆ ಇನ್ನು 23 ವರ್ಷ, ತನ್ನ ಆನ್ಲೈನ್ ಕ್ಲಾಸ್ಗೋಸ್ಕರವಾಗಿ ಬೇಕು ಅಂತೇಳಿ ಮನೆಯಲ್ಲಿ ಹಠಕ್ಕೆ ಬಿದ್ದು ಒಂದು ಮೊಬೈಲ್ ಅನ್ನ ತೆಗೆದುಕೊಂಡು ಅದರಲ್ಲಿ ಅಪರಿಚಿತ ಯುವಕನ ಜೊತೆಯಲ್ಲಿ ಆಕೆ ಮಾತುಕತೆ ನಡೆಸುವ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ಲು. ಆ ಸಂದರ್ಭದಲ್ಲಿ ವಾರ್ನಿಂಗ್ ಕೂಡ ಮಾಡಿದ್ರು. ಮನೆಯಲ್ಲಿ ಒಂದಷ್ಟು ಗಲಾಟೆಗಳು ಕೂಡ ಆಗಿತ್ತು. ಆದ್ರೆ ಮೊಬೈಲ್ ಪಾಸ್ವರ್ಡ್ ಕೇಳಿದ್ರೆ ಆಕೆ ಕೊಡ್ತಾ ಇರಲಿಲ್ಲ. ತಂದೆಗೆ ತಿಳಿಸಿ ಪಾಸ್ವರ್ಡ್ ತೆಗೆದುಕೊಂಡು ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ವಾಟ್ಸ್ಆಪ್ ಮುಖಾಂತರವಾಗಿ ಸುಮಾರು ಫೋಟೋಗಳನ್ನು, ಅಂದ್ರೆ ತಾಯಿಯ ಮತ್ತು ಅವರ ಆಂಟಿ ಫೋಟೋಸ್ಗಳನ್ನೆಲ್ಲವನ್ನು ಕೂಡ ಆಕೆ ತನ್ನ ಪ್ರಿಯಕರನಿಗೆ ಕಳಿಸಿದ್ದಾಳೆ. ಅದಕ್ಕೂ ಮುಂಚಿತವಾಗಿ ಪ್ರಿಯಕರ ಕೂಡ ಫೋಟೋಗಳನ್ನ ಕೇಳಿದ್ದಾನೆ, ಆ ಫೋಟೋಗಳನ್ನ ಕಳಿಸು ಅಂತ ಹೇಳಿ ಕೇಳಿದ್ದಾನೆ. ಆ ಸಂದರ್ಭದಲ್ಲಿ ಈಕೆ ಎಲ್ಲ ಫೋಟೋಗಳನ್ನು ತೆಗೆದು ಪ್ರಿಯಕರನಿಗೆ ಕಳಿಸಿರುವಂತದ್ದು ಮತ್ತು ಆ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾನೆ. ಆದ್ರೆ ಈಗ ಯುವತಿ ಅದೇ ಯುವಕನನ್ನ ನಾನು ಮದುವೆ ಆಗೋದಾಗಿ ಹಠಕ್ಕೆ ಬಿದ್ದಿರುವಂತದ್ದು. ಈ ಹಿಂದೆ ಕೂಡ ಸುಮಾರು ಫೋಟೋಗಳನ್ನ ಕಳಿಸಿ ಡಿಲೀಟ್ ಮಾಡಿರಬಹುದು ಅಂತೇಳಿ ಪೋಷಕರಿಗೆ ಅನುಮಾನ ಇದೆ. ಯಾಕಾಗಿ ಆತ ತಮ್ಮ ಫೋಟೋಗಳನ್ನ ತೆಗೆದುಕೊಳ್ತಾ ಇದ್ದ, ಎಲ್ಲಾದ್ರೂ ಮಿಸ್ಯೂಸ್ ಮಾಡ್ಕೊಂಡಿದ್ದಾನ ಅಂತೇಳಿ ಈಗ ಅನುಮಾನ ಪೋಷಕರಿಗೆ ಕಾಡ್ತಾ ಇರೋದ್ರಿಂದಾಗಿ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಿಸಿ ಮಗಳು ಮತ್ತು ಪ್ರಿಯಕರನ ಮೇಲೆ ವಿಚಾರಣೆ ನಡೆಸೋದಕ್ಕೆ ಈಗ ಎಫ್ಐಆರ್ ಅನ್ನ ದಾಖಲಿಸಿರುವಂತದ್ದು. ಮಧುಶ್ರೀ, ಧನ್ಯವಾದ ವಿಕಾಸ್ ತಮ್ಮ ಮಾಹಿತಿಗಾಗಿ.